ಎಲ್ಲರಿಗೂ ನಮಸ್ತೆ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಹಾಗಣಪತಯೇ ನಮಃ. ಅಧ್ಯಾನತಿಮಿರಾಂಧಸ್ಯ ಧ್ಯಾನಾಂಜನಶಲಾಕಯಾಂ ಚಕ್ಷುರಂ ಮಿಲಿತಂ ಮೇನ ತಸ್ಮೈ ಶ್ರೀ ಗುರವೇ ನಮಃ. ಗುರುಗಳಲ್ಲಿ ಮೊದಲನೇ ಬಾರಿಗೆ ಪ್ರಾರ್ಥನೆಯನ್ನು ಮಾಡಿಕೊಂಡು ಕರ್ನಾಟಕದ ಎಲ್ಲ ಜನತೆಗೆ ನಮಸ್ಕಾರವನ್ನು ತಿಳಿಸ್ತಾ, ನಮ್ಮ ಹೆಸರು ಶರಣ್ ಶಾಸ್ತ್ರಿ ಹೇಳಿ, ಪುರೋಹಿತರು, ಅರ್ಚಕರು ಹಾಗೆ ಜ್ಯೋತಿಷಿಗಳು. ಈ ಒಂದು ವಿಡಿಯೋವನ್ನು ಮಾಡಲಿಕ್ಕೆ ಕಾರಣ ಏನು ಅಂತಂದರೆ, ಇಷ್ಟು ದಿನಗಳ ಕಾಲ ನಾವು ಶ್ರೀ ಸದ್ಗುರು ಜ್ಯೋತಿಷ್ಯ ಕೇಂದ್ರ ಹೇಳಿ ನಮ್ಮದೇ ಆದಂಥ ಒಂದು ಗ್ರೂಪ್ ಮಾಡಿಕೊಂಡು ಜನರ ಕಷ್ಟಗಳಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದಿಷ್ಟು ಪರಿಹಾರಗಳನ್ನು ನಾವು ಅವರಿಗೆ ಮಾಡಿಕೊಡ್ತಾ ಇದ್ವಿ. ಇವತ್ತು ಒಂದು ಗುರು ಅನುಗ್ರಹದಿಂದ ಒಂದು ಚಾನಲನ್ನು ಮಾಡೋ ಮುಖೇನವಾಗಿ ಕೆಲವೊಂದಿಷ್ಟು ಪರಿಹಾರಗಳನ್ನು, ಕೆಲವೊಂದಿಷ್ಟು ಸೂಚನೆಗಳನ್ನು, ಕೆಲವೊಂದಿಷ್ಟು ಜನರಿಗೆ ಅನುಕೂಲಕರವಾದಂತಹ ವಾತಾವರಣಗಳನ್ನು ಸೃಷ್ಟಿಸಿಕೊಳ್ಳಿಕ್ಕಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಆ ಗುರುವಿನ ಆಶೀರ್ವಾದ ಮುಖೇನವಾಗಿ, ಮಹಾಗಣಪತಿ ಆಶೀರ್ವಾದ ಮುಖೇನವಾಗಿ ಈ ಒಂದು ಕೆಲಸಕ್ಕೆ ನಾವು ಕೈ ಹಾಕಿದ್ದೀವಿ. ಮೊದಲಿಗೆ ನನ್ನ ಪರಿಚಯನ ಮಾಡ್ಕೊಳ್ತಾ ಇದ್ದೀನಿ. ಶ್ರೀ ವರಸಿದ್ಧಿ ವಿನಾಯಕ ದೇವಸ್ಥಾನ, ಆನೆಪಾಳ್ಯ, ಶ್ರೀ ಶರಣ್ ಶಾಸ್ತ್ರಿ ಹೇಳಿ ನಮ್ಮ ಹೆಸರು. ಈ ದೇವಸ್ಥಾನದಲ್ಲಿ ನಾವು ಅರ್ಚಕರಾಗಿ ಕೆಲಸವನ್ನು ಮಾಡ್ತಾ ಇದ್ದೀವಿ. ಈ ದೇವಸ್ಥಾನದ ವಿಶೇಷ ಏನಂತಂದರೆ, ಸುಮಾರು 50 ವರ್ಷಗಳ ಕಾಲ ಈ ದೇವಸ್ಥಾನದ ಇತಿಹಾಸ ಇರತಕ್ಕಂಥದ್ದು. ಏನು ಸ್ವಾಮಿ 50 ವರ್ಷಗಳ ಇತಿಹಾಸ ಇರತಕ್ಕಂಥ ದೇವಸ್ಥಾನ ಇದು ಅಂತ ಹೇಳಿದಾಗ, ಶ್ರೀ ಸದ್ಗುರು ಸ್ವರೂಪದಂತಹ ವಿಶ್ವದ ಅತಿ ಪುಣ್ಯಕರದಂಥ ಕೆಲಸಗಳನ್ನು ಮಾಡಿರ್ತಕ್ಕಂಥ ಶ್ರೀ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು, ಸಿದ್ಧಗಂಗಾ ಮಠ, ತುಮಕೂರು, ಇವರು ಸ್ಥಾಪನೆ ಮಾಡಿರ್ತಕ್ಕಂತಹ, ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಬಲಮುರಿ ಗಣಪತಿ ದೇವಸ್ಥಾನದಲ್ಲಿ ನಾವು ಅರ್ಚಕರಾಗಿರ್ತಕ್ಕಂಥದ್ದು ನಮ್ಮ ಸೌಭಾಗ್ಯವೇ ಸರಿ. ಯಾಕೆ ಇದನ್ನು ಹೆಮ್ಮೆಯಿಂದ ಹೇಳ್ತಾ ಇದ್ದೀವಿ ಅಂತಂದರೆ, ಅಂತಹ ಮಹಾನ್ ವ್ಯಕ್ತಿ, ಅಂತಹ ಮಹಾನ್ ಗುರುಗಳು ಸ್ಥಾಪನೆ ಮಾಡಿರ್ತಕ್ಕಂತಹ ದೇವಸ್ಥಾನದಲ್ಲಿ ನಾವು ಅರ್ಚಕರಾಗಿ ಕೆಲಸವನ್ನು ಮಾಡಿರ್ತಕ್ಕಂಥದ್ದು ನಮಗೆ ಒಂದು ಪುಣ್ಯ ಅಂಥೇಳಿ, ಪೂರ್ವಜನ ಪುಣ್ಯ ಹೇಳಿ ನಾವು ಹೇಳಬೇಕಾಗತ್ತೆ. ಹಾಗಾಗಿ ಏನು ಅಂತಂದರೆ, ಈ ಒಂದು ದೇವಸ್ಥಾನದಲ್ಲಿ ವಿಶೇಷವಾದಂತಹ ಪೂಜೆ ಪುನಸ್ಕಾರಗಳು ನಡೆಯುವ ಜೊತೆಗೆ ಜನಗಳ ಸಹಕಾರದ ಮೇರೆಗೆ ಈ ಒಂದು ದೇವಸ್ಥಾನದಲ್ಲಿ ಅತಿ ಪುಣ್ಯಕರವಾದಂತಹ ಕೆಲಸಗಳು ನಡೀತಾ ಇದೆ. ನಾವು ಬಂದಂತಹ ಭಕ್ತರಿಗೆ ಇಲ್ಲಿ ನಮ್ಮ ಕೈಲಾದಷ್ಟು ಪರಿಹಾರಗಳನ್ನು, ನಮ್ಮ ಕೆಲಸ ಸಹಾಯವನ್ನು ಮಾಡ್ತಾ ಇದ್ದೀವಿ. ಅಂತಂದರೆ, ನಮ್ಮ ಹಿಂದೂ ಸನಾತನ ಧರ್ಮದ ಸಂಸ್ಕೃತಿಗಾಗಿ, ಅದರ ಬೆಳವಣಿಗೆಗಾಗಿ, ಅದರ ಏಳಿಗೆಗಾಗಿ ಅರ್ಚಕರಾಗಿ ನಾವು ನಮ್ಮ ಕೈಲಾದಷ್ಟು ಸಹಾಯವನ್ನು ಮಾಡಲಿಕ್ಕಾಗಿ ಮತ್ತು ಒಬ್ಬ ಗುರು ಸ್ವರೂಪನಾಗಿ ಸಮಾಜಕ್ಕೆ ಒಳ್ಳೆಯದನ್ನು ಮಾಡತಕ್ಕಂಥ ಕೆಲಸವನ್ನು ನಾವು ಮಾಡಬೇಕು ಹೇಳಿ ನಿರ್ಧಾರ ಮಾಡಿದ್ದೀವಿ. ಅದೆಲ್ಲದಕ್ಕೂ ತಮ್ಮ ಸಹಕಾರ ಮುಖ್ಯ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಏನು ಈ ಚಾನಲನ್ನು ಪ್ರಾರಂಭ ಮಾಡೋ ಮುಖೇನವಾಗಿ ಏನನ್ನು ಹೇಳಲಿಕ್ಕೆ ಬಯಸ್ತಿದ್ದೀನಿ ಅಂತಂದರೆ, ನಮ್ಮ ಧರ್ಮದ ಬೆಳವಣಿಗೆ, ಸನಾತನ ಪರಂಪರೆಯ ಆಚರಣೆ, ನಮ್ಮ ವಿಚಾರಧಾರೆಗಳು, ಮಕ್ಕಳಿಗೆ ನಾವು ಕಲಿಸ್ಕೊಡ್ತಕ್ಕಂಥ ಕೆಲವೊಂದು ಆಚಾರ ವಿಚಾರಗಳು, ಅವ್ರನ್ನ ಯಾವ ರೀತಿಯಾಗಿ ಸುಸಂಸ್ಕೃತರಾಗಿ ನಾವು ಬೆಳೆಸಬೇಕು, ಮತ್ತು ಏನು ಕೇಳಿದ್ರೆ ಅವರಿಗೆ ಧರ್ಮ ಜಾಗೃತಿಯನ್ನು ಹೇಗೆ ಮೂಡಿಸಬೇಕು, ಅವರಿಗೆ ಧರ್ಮದ ಬಗ್ಗೆ ಹೇಗೆ ಅರಿವನ್ನು ಮೂಡಿಸಬೇಕು, ಮತ್ತು ನಮಗಿರ್ತಕ್ಕಂಥ ಕೆಲವೊಂದು ಕಷ್ಟ ಕಾರ್ಪಣ್ಯಗಳಿಗೆ, ಅಂದರೆ ಮನುಷ್ಯ ಅಂತ ಹುಟ್ಟಿದ ಮೇಲೆ ಪ್ರತಿಯೊಬ್ಬರಿಗೂ ಕೂಡ ಒಂದಲ್ಲ ಒಂದು ಕಷ್ಟಗಳು ಬಂದೇ ಬರುತ್ತೆ. ನನ್ನನ್ನು ಸೇರಿ ಈ ಮಾತನ್ನು ಹೇಳ್ತಕ್ಕಂಥದ್ದು ಯಾಕೆ ಅಂತಂದರೆ, ಆ ಕಷ್ಟಗಳಿಗೆ ಪರಿಹಾರ ಅಂತ ನಾವು ಕಂಡುಕೊಳ್ಬೇಕಾದ್ರೆ ಫಸ್ಟ್ ನಾವು ನಮ್ಮಲ್ಲಿ ಧರ್ಮ ಜಾಗೃತಿ ಮತ್ತು ನಂಬಿಕೆ ಅಂತಕ್ಕಂಥದ್ದು ಇರಬೇಕು. ನಮ್ಮಲ್ಲಿ ಧರ್ಮ ಜಾಗೃತಿ ಇಲ್ಲ, ಧರ್ಮದ ಬಗ್ಗೆ ಅಭಿಮಾನ ಇಲ್ಲ ಅಂದಾಗ ನಾವು ಯಾವೊಂದು ಪರಿಹಾರವನ್ನು ಕಂಡುಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಹಾಗಾಗಿ ನಮ್ಮ ಧರ್ಮದ ಏಳ್ಗೆಗಾಗಿ, ನಮ್ಮ ಧರ್ಮದ ಉದ್ಧಾರಕ್ಕಾಗಿ ನಾವು ಎಷ್ಟರ ಮಟ್ಟಿಗೆ ನಮ್ಮ ಸಂಸ್ಕೃತಿಯನ್ನು, ಸಂಸ್ಕಾರವನ್ನು ಅನುಕರಣೆ ಮಾಡ್ತಾ ಇದ್ದೀವಿ ಅಂತಕ್ಕಂತಹ ಭಾವನೆ ನಮ್ಮಲ್ಲಿರಬೇಕು. ಹಾಗಾಗಿ ತಮ್ಮೆಲ್ಲರಲ್ಲೂ ಕಳಕಳಿಯಾಗಿ ಏನು ವಿನಂತಿ ಮಾಡ್ಕೊಳ್ತೀವಿ, ಬರೀ ಜ್ಯೋತಿಷ್ಯಕ್ಕಾಗಿ, ಲಾಭಕ್ಕೋಸ್ಕರವಾಗಿ ಈ ಚಾನಲನ್ನು ನಾವು ಪ್ರಾರಂಭ ಮಾಡ್ತಾ ಇಲ್ಲ. ಏನು ಅಂತಂದರೆ, ಈಗ ನಾವು ಏನು ಕೇಳಿದ್ರೆ ವಯಸ್ಕರು, ನಮಗೆ ಭಗವಂತ ಇನ್ನೂ ಆಯುಷ್ಯವನ್ನು ಕೊಟ್ಟಿದ್ದಾನೆ. ಈ ಆಯುಷ್ಯವನ್ನು ಸಮಾಜದ ಏಳಿಗೆಗಾಗಿ, ನಮ್ಮ ಸನಾತನ ಧರ್ಮದ ಏಳಿಗೆಗಾಗಿ ನಾವು ಬಯಸಿದಾಗ ಖಂಡಿತವಾಗಲೂ ಕೂಡ ನಮಗೆ ಗುರುಗಳ ಆಶೀರ್ವಾದವಿರುತ್ತೆ, ಈ ಧರ್ಮದ ಆಶೀರ್ವಾದ ಇರುತ್ತೆ, ಆ ಭಗವಂತನ ಆಶೀರ್ವಾದ ಇರುತ್ತೆ ಅಂತಕ್ಕಂಥ ಪರಿಪೂರ್ಣವಂತ ನಂಬಿಕೆಯಿಂದ ನಾನು ಏನು ಮಾಡ್ತೀನಿ ಕೇಳಿದ್ರೆ, ಈ ಚಾನಲನ್ನು ನಮ್ಮ ಗುರುಗಳ ಆಶೀರ್ವಾದ ಮುಖೇನವಾಗಿ ಪ್ರಾರಂಭ ಮಾಡ್ತಾ ಇದ್ದೀನಿ.
ಇಲ್ಲಿ ನಮ್ಮಲ್ಲಿ ಏನು ಕೇಳಿದ್ರೆ ಜಾತಕಕ್ಕೆ ಸಂಬಂಧಪಟ್ಟಂತಹ ಪ್ರತಿಯೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಹೇಳ್ತಕ್ಕಂಥದ್ದು. ಅಕಸ್ಮಾತ್ ವ್ಯಕ್ತಿ ಹುಟ್ಟಿರ್ತಕ್ಕಂತಹ ಸಮಯ ಮತ್ತು ಕಾಲ, ಡೇಟ್ ಆಫ್ ಬರ್ತ್ ಅಂತ ಏನು ಹೇಳಿ ಕರಿತೀರಿ, ಅದು ಇಲ್ಲದೇ ಹೋದರೂ ಕೂಡ ನಮ್ಮಲ್ಲಿ ಶ್ರೀ ದೈವಿ ಕವಡೆ ಶಾಸ್ತ್ರದ ಮುಖೇನವಾಗಿ ಪ್ರಶ್ನೆಯನ್ನು ಹಾಕುವ ಮುಖೇನವಾಗಿ ನಿಮ್ಮ ಎಲ್ಲ ರೀತಿಯ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತಕ್ಕಂಥದ್ದು. ಮತ್ತು ಪೂರ್ವಕರ್ಮ ಸಂಬಂಧಿತ ನಮಗೆ ಗೊತ್ತೇ ಇಲ್ಲದಿರತಕ್ಕಂಥ ಕೆಲವೊಂದು ಪಾಪ ಕರ್ಮಗಳಿಗೆ ಸಂಬಂಧಪಟ್ಟ ಹಾಗೆ, ಅದೇ ರೀತಿಯಾಗಿ ಕೆಲವೊಂದು ಗೊತ್ತೇ ಇಲ್ಲದಿರತಕ್ಕಂಥ ದೋಷಗಳಿಗೆ ಸಂಬಂಧಪಟ್ಟ ಹಾಗೆ, ಶಾಪಗಳಿಗೆ ಸಂಬಂಧಪಟ್ಟ ಹಾಗೆ ಎಲ್ಲ ರೀತಿಯಲ್ಲೂ ಕೂಡ ಆ ಒಂದು ಪ್ರಶ್ನಾ ಶಾಸ್ತ್ರದ ಮುಖೇನವಾಗಿ ಆ ಸದ್ಗುರುಗಳ ಶ್ರೀಮನ್ ವರಸಿದ್ಧಿ ಮಹಾಗಣಪತಿಯ ಆಶೀರ್ವಾದ ಮುಖೇನವಾಗಿ ಆ ಪ್ರಶ್ನೆಯನ್ನು ನಾವೇನು ಮಾಡ್ತೀವಿ ಹಾಕಲಾಗುತ್ತೆ. ಆ ಪ್ರಕಾರವಾಗಿ ನಿಮಗೆ ಉತ್ತರವನ್ನು ಕಂಡುಕೊಳ್ಳಿಕ್ಕೆ, ಆ ಒಂದು ಸಮಸ್ಯೆಗೆ, ದೋಷಗೆ ಮತ್ತು ಏನು ಕೇಳಿದ್ರೆ ಆ ಒಂದು ಪಾಪ ಪರಿಹಾರಕ್ಕಾಗಿ ಏನು ಕೇಳಿದ್ರೆ ನಾವು ಸರಿಯಾದ ರೀತಿಯಲ್ಲಿ ಸರಿಯಾದ ಮಾರ್ಗವನ್ನು ಇಲ್ಲಿ ತೋರಿಸ್ಕೊಡ್ಲಾಗತ್ತೆ. ಆ ಮುಖೇನವಾಗಿ ತಮ್ಮೆಲ್ಲರಿಗೂ ಕೂಡ ಒಂದು ಜೀವನದಲ್ಲಿ ಸುಖವನ್ನು, ನೆಮ್ಮದಿಯನ್ನು ಕಾಡಲಿಕ್ಕಾಗಿ ಮತ್ತು ಸುಖಮಯ ಜೀವನವನ್ನು ಮಾಡಲಿಕ್ಕಾಗಿ ಅನುಕೂಲವನ್ನು ಮಾಡಿಕೊಡ್ತಕ್ಕಂಥ ಒಂದು ಕೆಲಸವನ್ನು ನಾವಿವತ್ತು ಪ್ರಾರಂಭ ಮಾಡ್ತಾ ಇದ್ದೀವಿ. ಹಾಗಾಗಿ ತಾವೆಲ್ಲರೂ ಕೂಡ ಏನು ಕೇಳಿದ್ರೆ ನಮ್ಮ ಚಾನಲನ್ನು ಶ್ರೀ ಸದ್ಗುರು ಜ್ಯೋತಿಷ್ಯ ಕೇಂದ್ರ ಅಂಥೇಳಿ ಯೂಟ್ಯೂಬ್ ಚಾನಲ್ ಹೊಸದಾಗಿ ಪ್ರಾರಂಭ ಮಾಡ್ತಾ ಇದ್ದೀವಿ. ಈ ಒಂದು ಚಾನಲ್ ತಾವು ಭಾಗವಹಿಸಿ ಎಲ್ಲರೂ ಕೂಡ ಸಬ್ಸ್ಕ್ರೈಬನ್ನು ಮಾಡೋದನ್ನು ಮರಿಬೇಡಿ. ಅದೇ ರೀತಿಯಾಗಿ ಏನು ಮಾಡಿ ಕೇಳಿದ್ರೆ ಇಲ್ಲಿ ಬರ್ತಕ್ಕಂಥ ಕೆಲವೊಂದು ವಿಚಾರಗಳನ್ನು ತಮ್ಮ ಮಕ್ಕಳಿಗೆ, ನೆರೆಹೊರೆಯರಿಗೆ ತಿಳಿಸ್ತಕ್ಕಂಥದ್ದು, ನಾವು ಧರ್ಮ ಜಾಗೃತಿಯನ್ನು ಮಾಡಲಿಕ್ಕೆ ಏನೇನು ಮಾಡ್ಬೋದು ಅಂತಕ್ಕಂಥ ವಿಷಯಗಳನ್ನು ಇಲ್ಲಿ ಚರ್ಚಿಸಲಾಗುತ್ತೆ. ಆ ನಂತರದಲ್ಲಿ ಏನು ಕೇಳಿದ್ರೆ ಮತ್ತೆ ನಮ್ಮ ಸನಾತನ ಧರ್ಮದ ಸಂಸ್ಕೃತಿಯ ಮತ್ತು ಪರಂಪರೆಯ ಆಚರಣೆಗಳು ಹೇಗಿದೆ, ನಮ್ಮ ಮೂಲ ಧರ್ಮದ ಉದ್ದೇಶ ಏನು, ಈ ಸನಾತನ ಧರ್ಮ ಅಂತ ಹೇಳೋದು ಅಷ್ಟೇ ಅಲ್ಲ, ಇದು ಏನು ಹೇಳಿಕೊಡುತ್ತೆ ಸಮಾಜಕ್ಕೆ ಅಂತಕ್ಕಂತಹ ವಿಚಾರಗಳನ್ನು ನಾವಿಲ್ಲಿ ಪ್ರಸ್ತಾಪ ಮಾಡಲಾಗತ್ತೆ. ಆ ಕಾರಣಕ್ಕಾಗಿ ನಿಮಗೆ ಭಾರಿಗೂ ಏನಕ್ಕೆ ಒತ್ತಿ ಹೇಳ್ತಾ ಇರೋದು ಕೇಳಿದ್ರೆ, ನಮ್ಮ ಧರ್ಮವನ್ನು ನಾವು ರಕ್ಷಣೆ ಮಾಡಿದರೆ ಮಾತ್ರ ನಾವು ಬದುಕಲಿಕ್ಕೆ ಸಾಧ್ಯ. ನಮ್ಮ ಧರ್ಮವನ್ನು ರಕ್ಷಣೆ ಮಾಡಿದರೆ ಮಾತ್ರ ನಮಗೆ ಭಗವಂತ ಅನುಕರಣೆ ಮಾಡ್ತಾನೆ. ಯಾರು ಧರ್ಮದ ಹಿಂದೆ ಇರುತ್ತಾರೋ, ಯಾರು ಧರ್ಮ ಜಾಗೃತಿಯಾಗಿ ಕೆಲಸವನ್ನು ಮಾಡುತ್ತಾರೋ, ಯಾರು ಸನಾತನ ಧರ್ಮ ಪರಂಪರೆಯ ಕುರಿತಾಗಿ ವಿಚಾರವನ್ನು ಮಾಡುತ್ತಾರೋ, ದೇಶದ ಬಗ್ಗೆ ವಿಚಾರವನ್ನು ಮಾಡುತ್ತಾರೋ, ಮಕ್ಕಳಿಗೆ ಅದನ್ನು ಏನು ಅನುಕರಣೆ ಮಾಡಲಿಕ್ಕಾಗಿ, ಅದನ್ನು ಕಲಿಸ್ಲಿಕ್ಕಾಗಿ ಶ್ರಮವನ್ನು ವಹಿಸ್ತಾರೋ, ಖಂಡಿತವಾಗಲೂ ಕೂಡ ಅಂತಹ ಮನುಷ್ಯರಿಗೆ ಸದಾಕಾಲವಾಗಿ ಆ ಭಗವಂತನ ಆಶೀರ್ವಾದ ಇರುತ್ತೆ ಅಂತಕ್ಕಂಥ ಮಾತನ್ನು ಹೇಳ್ತಾ ತಾವೆಲ್ಲರೂ ಕೂಡ ಈ ಒಂದು ಚಾನಲಲ್ಲಿ ಭಾಗವಹಿಸಿ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ವಿಚಾರಗಳನ್ನು ಕೂಡ ಏನು ಕೇಳಿದ್ರೆ ನೀವು ನಮಗೆ ಕಮೆಂಟ್ ಮುಖೇನವಾಗಿ ಅಥವಾ ನಾವು ಕೊಟ್ಟಿರ್ತಕ್ಕಂಥ ವಿಳಾಸಕ್ಕೆ ನೀವು ಭೇಟಿ ಕೊಡೋ ಮುಖೇನವಾಗಿ, ಅಕಸ್ಮಾತ್ ತಮಗೆ ಏನು ಕೇಳಿದ್ರೆ ಬರಲಿಕ್ಕಾಗಿಲ್ಲ, ನಮ್ಮ ಸ್ಥಳಕ್ಕೆ ಬರಲಿಕ್ಕಾಗಿಲ್ಲ, ಏನೋ ಒಂದು ಕೆಲಸದ ಅಭಾವ ಬಂತು ಅಂತ ಹೇಳಿದಾಗ ಒಂದು ಅದರಲ್ಲಿ ನಮ್ಮ ನಂಬರ್ ಕೂಡ ಇರುತ್ತೆ, ಕಾಂಟ್ಯಾಕ್ಟ್ ನಂಬರ್. ಅದಕ್ಕೆ ಫೋನ್ ಮಾಡಿಬಿಟ್ಟು ನೀವು ಖಂಡಿತವಾಗಲೂ ಪರಿಹಾರವನ್ನು ಕೇಳ್ಬೋದು. ತಮ್ಮ ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನಗಳು ನಮ್ಮಲ್ಲಿ ಹೇಳ್ಕೋಬೋದು. ಆ ಪ್ರಕಾರವಾಗಿ ಅಕಸ್ಮಾತ್ ತಮಗೇನಾದ್ರು ಈ ಒಂದು ವಿಚಾರವಾಗಿ ಏನಾದ್ರು ಪ್ರಸ್ತಾಪಗಳಿದ್ದಲ್ಲಿ ಅಥವಾ ಏನಾದ್ರು ಪ್ರಶ್ನೆಗಳಿದ್ದಲ್ಲಿ ನಮ್ಮ ಕರೆ ಮಾಡಿ ಕೇಳ್ಬೋದು. ಅಥವಾ ತಾವಿಲ್ಲಿ ಬರಲಿಕ್ಕಾಗಿಲ್ಲ ಅಂತಂದರೆ ಮನೆಗೆ ನಮ್ಮನ್ನು ಕರೆಸಿಬಿಟ್ಟು ಕೆಲವೊಂದು ಸಮಸ್ಯೆಗಳಿಗೆ ಪರಿಹಾರವನ್ನು ಕಂಡುಕೊಳ್ಬೋದು ಅಂತ ಹೇಳಿ ನಾವು ಕೇಳಲಿಕ್ಕೆ ಇಷ್ಟಪಡ್ತೀನಿ. ಎಲ್ಲರಿಗೂ ಒಳ್ಳೆಯದಾಗಲಿ, ಆ ಭಗವಂತ ಒಳ್ಳೇದು ಮಾಡಲಿ. ಒಂದೇ ಸನಾತನ ಧರ್ಮ, ಒಂದೇ ಸನಾತನ ಪರಂಪರೆ, ಜೈ ಹಿಂದೂ ರಾಷ್ಟ್ರ ಅಂತ ಹೇಳಿಬಿಟ್ಟು ಆ ಭಗವಂತನಲ್ಲಿ ಪ್ರಾರ್ಥನೆ ಮಾಡ್ತೀನಿ. ತಮ್ಮೆಲ್ಲರೂ ಮತ್ತರಲ್ಲಿ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀನಿ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾದಿ ಭವಂತು. ಎಲ್ಲರಿಗೂ ಒಳ್ಳೇದು ಮಾಡಲಿ ಭಗವಂತ. ಹರೇ ಕೃಷ್ಣ ಹರೇ ರಾಮ.